ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ತೋಟಕ್ಕೆ ಸ್ವೀಟ್ ಪೊಟ್ಯಾಟೊ ನೆಡೋಕ್ಕೆ ಒಂದು ಪ್ಲ್ಯಾನ್ಗೋಸ್ಕರ ಅಂದರೆ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಹೋದೆ. ಅದಕ್ಕೆ ಮುಂಚೆ ಮಧ್ಯದಲ್ಲಿ ನರ್ಸರಿ ಜಾಗದಲ್ಲಿ ನೀರೆಲ್ಲ ಹಾಕಿರೋದು. ಮತ್ತು ನಿನ್ನೆ ನಾನು ಹಾಕೋಕ್ಕಾಗಲಿಲ್ಲ, ಬೇರೆಯವ್ರಿಗೆ ಹೇಳಿದ್ದೆ. ಸೊ ಹಾಗಾಗಿ ಹಾಕಿದ್ರು ಎಲ್ಲ ನೋಡಿಬಿಟ್ಟು ಮುಂದೆಲ್ಲ ಕಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ನೆಡಬೇಕಂತ. ಸೊ ತಿಳ್ಕೊಂಡು ನೀರು ಬಿದ್ದ ಕಡೆ ಈಸಿಯಾಗಿ ಆಗ್ತಿತ್ತು ನೆಡೋಕ್ಕೆ. ಬಾಕಿ ಜಾಗದಲ್ಲಿ ಸ್ವಲ್ಪ ನೆಡೋದು ಸ್ವಲ್ಪ ಹಾರ್ಡ್ ಇತ್ತು. ಹಾಗಾಗಿ ಅಲ್ಲಿ ಲೈನ್ ಮಾಡಿಕೊಂಡು ಹೋಗ್ತಿದ್ರು ನಮ್ಮ ಸ್ನೇಹಿತರು. ಅದಾದಮೇಲೆ ತಾವೇದ ಕಡೆ ಚೆನ್ನಾಗಿ ನೆಡ್ಬೋದಾಯಿತು. ಸೊ ಹಾಗಾಗಿ ಆರಾಮಾಗಿ ಈ ಥರ ನೋಡಿ 2-3 ತೊಗೊಳ್ಳೋದು, ಮಧ್ಯಕ್ಕೆ ಮಣ್ಣು ಹಾಕೋದು, ಆ ಕಡೆ ಈ ಕಡೆ ಚಿಗುರನ್ನ ಬಿಟ್ಬಿಡ್ಬೇಕು. ಈ ಥರ ನೆಟ್ಕೊಂಡು ಹೋಗಿ ಮತ್ತು ನೀರು ಚೆನ್ನಾಗಿ ಬಿಡಬೇಕು ನೆಟ್ಟಾದಮೇಲೆ. ಅಟ್ ದ ಸೇಮ್ ಟೈಮ್ ಆಮೇಲೆ ಇದು ಹಳೆ ಪೈಪ್ ನಾವು ಯೂಸ್ ಮಾಡಿದ್ರಿಂದ ಆ ನೀರು ಕೂಡ ನಾವು ಚೆಕ್ ಮಾಡ್ಕೋಬೇಕು, ಎಲ್ಲ ಕಡೆ ಬೀಳ್ತಾ ಇದೆಯಾ ಅಂತ. ಒಂದೊಂದು ಕಡೆ ನೀರು ಬೀಳಲ್ಲ. ನೀರು ಬೀಳ್ದಿದ್ದ ಜಾಗದಲ್ಲಿ ಏನು ಮಾಡಬೇಕು ಅಂತ ಒಂದು ಟೆಕ್ನಿಕ್ ಸಿಕ್ಕಿದೆ, ಅದನ್ನು ನಾವು ಮುಂದೆ ತೋರಿಸ್ತೀರಿ. ಸೊ ಅದಾದಮೇಲೆ ನಮ್ಮ ಹುಡುಗಿ ಕವಿತಾ ನಾವು ಕೃಷಿ ವ್ಲಾಗ್ ಮಾಡಿದಾಗಿಂದ ಬಂದಿರಲಿಲ್ಲ. ಬಿಕಾಸು ಬಿಜಾಪುರಕ್ಕೆ ಫಾರ್ಮರ್ಸ್ ಮೀಟಿಂಗ್ ಅಂತ ಹೋಗಿದ್ರು. ಅದಾದಮೇಲೆ ಬಂದಮೇಲೆ ಒಂದು ತೋಟಕ್ಕೊಂದು ಕಳೆ ಸಿಕ್ತು, ಮುದ್ದೆ ಪಪ್ಪು ಸಾರು. ಖುಷಿಯಾಯಿತು, ಒಂದು ಎನರ್ಜಿ ಸಿಕ್ತು. ಅದಾದಮೇಲೆ ಅಲ್ಲಿ ನಾವು ಗಾರ್ಡನ್ ಕಡೆ ಒಬ್ರು ಏನೋ ತೊಂದರೆ ಇದೆ, ಈ ಥರ ನೋಡಿ ಪೈಪ್ ಎಲ್ಲ ಡ್ಯಾಮೇಜ್ ಆಗಿದೆ, ಬನ್ನಿ ಎಮರ್ಜೆನ್ಸಿ ಅಂತ ಕರೆದ್ರು. ಹಾಗಾಗಿ ಇಲ್ಲಿ ಸ್ವೀಟ್ ಪೊಟ್ಯಾಟೊ ನೆಡೋದು ಕಾರ್ಯ ನಡೀತಾಯಿತ್ತು. ನಾನು ಈ ಕಡೆ ಬಂದೆ. ನೋಡಿದ್ರೆಲ್ಲ ಡ್ಯಾಮೇಜ್ ಎಲ್ಲ ಮಾಡಾಕ್ತಾಯಿದ್ವು, ಹೆಂಗೆ ಕಂಟ್ರೋಲ್ ಮಾಡೋದಂತಾರೋ. ಸೊ ಹಾಗಾಗಿ ನಮ್ಮ ಟೆಕ್ನಿಕ್ ಯೂಸ್ ಮಾಡಿದ್ರಿ. ಯಾವುದೋ ಕ್ರೇಜಿ ರ್ಯಾಟ್ ಮರ ಅಂತ ಒಂದು ಬಿಸ್ಕೆಟ್ ಬರುತ್ತೆ, ಬರ್ಫಿ ಥರ ಇರುತ್ತೆ. ಅದನ್ನೇನು ಮಾಡೋದು, ಈ ಥರ ಕಟ್ ಮಾಡ್ಕೊಬಿಟ್ಟು ಬಲೂನ್ನ ಸ್ವಲ್ಪ ಅಗಲ ಈ ಥರ ನೋಡಿ ಆ ಥರ ತೆಗೆದುಬಿಟ್ಟು ಅಲ್ಲಿ ಹಾಕ್ಬಿಟ್ಟು, ಅದಾದಮೇಲೆ ಒಂದು ಸ್ವಲ್ಪ ಊದಕ್ಕೆ ಒಂದು ಸ್ವಲ್ಪ ಜಾಗ ಸಿಗುತ್ತೆ. ಬರ್ಫಿಗೂ ಬಾಯಿಗೆ ಟಚ್ ಆಗೋಲ್ಲ. ಮತ್ತು ಅದೆಲ್ಲ ನಾವು ಹುಷಾರಾಗಿ ನೋಡ್ಕೋಬೇಕು. ಸೊ ಆ ಥರ ಒಳಗಡೆ ಹಾಕ್ಬಿಟ್ಟು ಊದಬೇಕಾಗುತ್ತೆ. ನೋಡಿ ಈ ಥರ ಬಲೂನ್ಸ್ ಎಲ್ಲ ಈ ಥರ ನೋಡಿ, ಇನ್ನೊಂದು ಸರಿ ನೋಡಿ ಹುಷಾರಾಗಿ ನೋಡ್ಕೊಳ್ಳಿ. ಅಗಲ ತೆಗೆದುಬಿಟ್ಟು ಬರ್ಫಿ ಹಾಕಬೇಕು. ಅದಾದಮೇಲೆ ಮೇಲಿಂದ ಉಬ್ಬಬೇಕಾಗುತ್ತೆ. ಉಬ್ಬಿದಾಗ ಏನಾಗುತ್ತೆ, ಬಾಯಿಗೂ ಮತ್ತು ಬರ್ಫಿ ಕಾಂಟ್ಯಾಕ್ಟ್ ಆಗೋಲ್ಲ. ಸೊ ಆರಾಮ್ಸೆ ಈ ಬರ್ಫಿ ಒಳಗಡೆ ಬಲೂನ್ ಒಳಗಡೆ ಹೋಗುತ್ತೆ. ಮತ್ತು ಬರ್ಫಿ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಬಲೂನ್ ಹೊಡೆದೋಗೋ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ಹುಷಾರಾಗಿ ಉಬ್ಬಬೇಕಾಗತ್ತೆ. ಅದೇ ಡ್ಯಾಮೇಜ್ ಮಾಡ್ತಿದ್ವಲ್ಲ, ಹಾಗಾಗಿ ಅದನ್ನು ನಾವು ಇಲಿಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಈ ಥರ ಬಕ್ಕೆಗಳೆಲ್ಲ ಇದ್ವಲ್ಲ, ಸೊ ಬಕ್ಕೆ ಒಳಗಡೆ ಹಾಕ್ಬಿಟ್ಟು ಯಾವ್ಯಾವ ಕಡೆ ಬಕ್ಕೆ ಇರ್ತಿತ್ತು ಆ ಬಕ್ಕೆ ಒಳಗಡೆ ಬಲೂನ್ಸ್ನ ನಿಧಾನ ತೊಳ್ಬೇಕಾಗುತ್ತೆ. ಯಾಕಂದರೆ ಈ ಬಲೂನ್ ಮುಂಚೆ ಗಾಟ್ ಪೀಸ್ ಎಲ್ಲ ಹಾಕಿ ಕಂಟ್ರೋಲ್ ಮಾಡ್ಬೇಕಂತೆಲ್ಲ ಮಾಡಿದ್ರಿ, ಅದು ಯಾವುದಕ್ಕೂ ಕ್ಯಾರಿ ಆಗಿಲ್ಲ. ಹಾಗಾಗಿ ಗಾಜ್ ಪೀಸ್ನ ಎತ್ಕೊಂಡು ಒಳಗಡೆ ಹೋಗ್ಬಿಟ್ಟೈತೆ. ಇವಾಗ ಬಲೂನ್ದೊಂದು ಟ್ರೈ ಮಾಡ್ತಾಯಿದ್ರಿ. ಬಲೂನ್ ಈ ಥರ ಉಬ್ಕೊಂಡು ಬಕ್ಕೆ ಒಳಗಡೆ ಹಾಕಿ ಲೈಟಾಗಿ ಮಣ್ಣು ಮುಚ್ಚಬೇಕು. ಅವಾಗ ಏನು ಮಾಡುತ್ತೆ ಹೆಗ್ಣಗಳು, ಅದನ್ನು ತಿನ್ನಕ್ಕಂತ ಬರ್ತವೆ. ತಿನ್ನಕ್ಕೆ ಬಂದಾಗ ಏನಾಗುತ್ತೆ, ಸೌಂಡ್ ಆಗುತ್ತೆ. ಸೌಂಡಾಗಿ ಹೊಡೋಗ್ಬಿಡ್ತವೆ. ಮತ್ತು ಬಾಕಿ ಇರೋವೆಲ್ಲ ಬಂದು ತಿಂದು ಸಾಯ್ತವೆ. ಸೊ ಇಷ್ಟು ಆಯಿತು ಕೆಲಸ. ಸೊ ಏನೋ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.